ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳೋವಂಥ ಮೂವಿ ಹೆಸರು ಬ್ಲಾಂಕ್ ಫೇಸ್. ಈ ಒಂದು ಮೂವಿ ಸ್ಲ್ಯಾಶರ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ, ಇಬ್ರು ಕಪಲ್ಸ್ ಕಾಡಿನ ಹತ್ರ ಬಂದು ಕಾರ್ನ ನಿಲ್ಸಿ ಕಾರಿನ ಮೇಲೆ ಕಾಮದ ರಸಿಕತೆನ ಶುರು ಮಾಡ್ತಾರೆ ಅಂತ. ಅದೇ ಸಮಯಕ್ಕೆ ಮರದ ಮುಖವಾಡ ಧರಿಸಿದ ಒಬ್ಬ ವ್ಯಕ್ತಿ ಇವರಿಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ ಅಂತ. ಇದಾದ ನಂತರ ನಾವು ಮೈನ್ ಸ್ಟೋರಿಗೆ ಬರ್ತೇವೆ. ಮ್ಯಾಕ್ಸ್ ಮತ್ತೆ ತನ್ನ ಪ್ರೇಯಸಿ ಇದೇ ಒಂದು ಕಾಡಿನಲ್ಲಿ ಟ್ರಿಪ್ಗೆ ಅಂತ ಬಂದಿರ್ತಾರೆ. ಅವರು ಕ್ಯಾಂಪ್ ಫೈರ್ನ ಮಾಡ್ತಾರೆ. ಈ ಕಡೆ ಆ ಹುಡುಗಿ ಒಂದು ಟೆಂಟ್ನ ರೆಡಿ ಮಾಡ್ತಿರ್ತಾಳೆ. ಮತ್ತೊಂದು ಕಡೆ ಮ್ಯಾಕ್ಸ್ ಮರದ ಕಟ್ಟಿಗೆಗಳನ್ನ ತರ್ತೀನಿ ಅಂತ ಕಾಡಿನಲ್ಲಿ ಹೋಗ್ತಾನೆ. ಅದೇ ಸಮಯಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಮ್ಯಾಕ್ಸ್ನ ಕುತ್ತಿಗೆನ ಹಿಡಿದು ಅವನನ್ನ ಜ್ಞಾನ ತಪ್ಪಿಸ್ಬಿಡ್ತಾನೆ. ನಂತರ ಮ್ಯಾಕ್ಸ್ಗೆ ಎಚ್ಚರ ಆದಾಗ ಅವಳ ಪ್ರೇಯಸಿಯ ಧ್ವನಿ ಕೇಳಿಸ್ತಾ ಇರುತ್ತೆ. ಅವಳ ಪ್ರೇಯಸಿ ಪದೇ ಪದೇ ಕಿರ್ಚ್ತಾನೆ ಇರ್ತಾಳೆ. ಮ್ಯಾಕ್ಸ್ ಎದ್ದು ಅಲ್ಲಿ ಹೋಗಿ ನೋಡ್ತಾನೆ, ಅದೇ ಒಬ್ಬ ವ್ಯಕ್ತಿ ಮ್ಯಾಕ್ಸ್ನ ಪ್ರೇಯಸಿನ ಅತ್ಯಾಚಾರ ಮಾಡ್ತಿರ್ತಾನೆ ಅಂತ. ಇದರ ಸಮಯಕ್ಕೆ ಮ್ಯಾಕ್ಸ್ ಅಲ್ಲಿಗೆ ಬಂದು ಅವಳನ್ನ ರಕ್ಷಿಸಿ ಆ ಒಬ್ಬ ವ್ಯಕ್ತಿಯ ತಿಕ್ಕಕ್ಕೆ ಒಂದು ಚಾಕು ತಗೊಂಡು ಚುಚ್ಚಿ ಸಾಯಿ ಹೊಡಿತಾನೆ ಅಂತ. ಅದಾದ ನಂತರ ನಾವು ನೋಡ್ತೇವೆ, ರ್ಯಾಬಿಟ್ ಫೇಸ್ ಧರಿಸಿದ ಒಂದು ಹುಡುಗಿ ಮ್ಯಾಕ್ಸ್ನ ತಲೆಗೆ ಮರದ ಕಟ್ಟಿಗೆಯಿಂದ ಹೊಡೆದು ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಂತ. ಅಲ್ಲೇ ಅದೇ ರೀತಿಯಾದಂಥ ಇನ್ನ ಇಬ್ರು ಹುಡುಗಿರು ಕೂಡ ಇರ್ತಾರೆ. ಮತ್ತೊಂದು ಕಡೆ ಅದೇ ಮನೆಯಲ್ಲಿ ನಾವು ನೋಡ್ತೇವೆ, ಆ ಒಬ್ಬ ಮರದ ಮುಖವಾಡ ಹಾಕಿದ ವ್ಯಕ್ತಿ ಅದೇ ಮನೆಯಲ್ಲಿ ಇರ್ತಾನೆ ಅಂತ. ಆ ಒಂದು ದಿವಸನೇ ಆ ಮರದ ಮುಖವಾಡ ಧರಿಸಿದ ವ್ಯಕ್ತಿ ಕೂಡ ಕೆಲವು ರೋಗಗಳಿಂದ ಸಾಯ್ತಾನೆ. ಇದಾದ ನಂತರ ಆ 3 ಜನ ಹೆಣ್ಮಕ್ಳಿಗೆ ಸ್ವಲ್ಪ ಬೇಜಾರಾಗುತ್ತೆ, ಕಣ್ಣೀರು ಕೂಡ ಹಾಕ್ತಾರೆ. ನಂತರ ನಾವು ನೋಡ್ತೇವೆ, ಆ 3 ಜನ ಹೆಣ್ಮಕ್ಳು ಆ ವ್ಯಕ್ತಿಯ ದೇಹನ ಕತ್ತರಿಸಿ ತಿಂತಿರ್ತಾರೆ ಅಂತ. ಇದಷ್ಟೇ ಅಲ್ಲದೆ ಆ ವ್ಯಕ್ತಿಯ ಬೀಜಗಳನ್ನ ಕತ್ತರಿಸಿ ಮ್ಯಾಕ್ಸ್ಗೆ ಬಲವಂತವಾಗಿ ತಿನ್ನಿಸ್ತಾರೆ. ಇಲ್ಲಿ ಮ್ಯಾಕ್ಸ್ಗೆ ಬೇರೆ ದಾರಿ ಇರಲಿಲ್ಲ. ಒಂದು ಆ ವ್ಯಕ್ತಿಯ ಬೀಜ ತಿನ್ಬೇಕು, ಇಲ್ಲ ಅಂದ್ರೆ ಬುಲೆಟ್ನ ತಲೆಗೆ ಹೊಡೆಸ್ಕೋಬೇಕು ಅಂತ. ಇದೇ ಕಾರಣಕ್ಕೆ ಬೇರೆ ದಾರಿ ಇಲ್ಲದೆ ಮ್ಯಾಕ್ಸ್ ಆ ಬೀಜಗಳನ್ನ ಬಲವಂತವಾಗಿ ತಿಂತಾನೆ. ಇದಾದ ನಂತರ ನಮಗೆ ಗೊತ್ತಾಗುತ್ತೆ, ಈ 3 ಜನ ಹೆಣ್ಮಕ್ಳು ಮ್ಯಾಕ್ಸ್ನ ಹೇಗಾದ್ರೂ ಮಾಡಿ ಬಲವಂತವಾಗಿ ತಮ್ಮ ಜನಾಂಗಕ್ಕೆ ಸೇರಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ ಅಂತ. ಇದೇ ಕಾರಣಕ್ಕೆ ಮ್ಯಾಕ್ಸ್ಗೆ ಬಲವಂತವಾಗಿ ಫಿಸಿಕಲಿ ಮೆಂಟಲಿ ಟಾರ್ಚರ್ ಮಾಡ್ತಿರ್ತಾರೆ. ಇಲ್ಲಿ ಮ್ಯಾಕ್ಸ್ ಆ ಒಂದು ಜನಾಂಗಕ್ಕೆ ಸೇರ್ತಾನ. ಮೂವಿಯ ಎಂಡಿಂಗ್ ಸೀನ್ ತುಂಬಾನೇ ಭಯಂಕರವಾಗಿತ್ತು. ನಾನಂತರೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೆಳೆಯರ. ಮೂವಿಯ ಎಂಡಿಂಗ್ ಸೀನ್ ಅಂದ್ರೆ ಮ್ಯಾಕ್ಸ್ನ ಜಾಗದಲ್ಲಿ ನೀವಿದ್ದಿದ್ರೆ ಆ ಒಂದು ಡಿಸಿಷನ್ನ ಮಾಡ್ತಿದ್ರ ಅಂತ. ಈ ಒಂದು ಮೂವಿಲಿ ಮ್ಯಾಕ್ಸ್ ಆ ಜನಾಂಗಕ್ಕೆ ಸೇರ್ತಾನ ಅಥವಾ ಆ ಒಂದು 3 ಹೆಣ್ಣುಮಕ್ಕಳಿಂದ ಇವನು ತಪ್ಪಿಸ್ಕೊಳ್ತಾನ? ಮೂವಿನ ಕಂಪ್ಲೀಟ್ ಆಗಿ ನೋಡಿ. ಮೂವಿಲಿ ತುಂಬಾನೇ ಅಡಲ್ಟ್ ಸೀನ್ಸ್ ಇವೆ. ಇದೇ ಕಾರಣಕ್ಕೆ ನಿಮ್ಮ ಹುಷಾರಲ್ಲಿ ಈ ಒಂದು ಮೂವಿನ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾ ಇರಿ. ಬರ್ತೀನಿ.